ಎಲ್ರಿಗೂ ನಮಸ್ಕಾರ. ಇದು ತಿರುಪತಿಯ ಮಿನಿ ವ್ಲಾಗ್. 10 o'clockಗೆ ನಾವು ಮೆಜೆಸ್ಟಿಕ್ಕಿಂದ ಹೊರಟ್ವಿ. KSRTCಯಲ್ಲಿ ಮಿಡ್ ಸ್ಟಾಪಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ಆ ಒಂದು ವೆದರ್ನ ಎಂಜಾಯ್ ಮಾಡಿಕೊಂಡು ಫೈನಲಿ ನಾವು ತಿರುಪತಿಗೆ ರೀಚ್ ಆದ್ವಿ. ತಿರುಪತಿಗೆ ರೀಚ್ ಆಗಿದ ತಕ್ಷಣ ನಮಗಂತೂ ಒಂಥರ ಪಾಸಿಟಿವ್ ಮೈಂಡೇ ಬಂದುಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತಲ್ವ ಆ ಒಂದು ವೆದರ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ಈ ಬೆಟ್ಟದ ಮೇಲೆ ಹೋಗ್ತಾ ಇರೋವಂಥ ರೋಡ್, ಮೇಲೆ ಕಾಣಿಸ್ತಾ ಇರೋವಂಥ ಶಂಕು ಚಕ್ರ ಆಗಿರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಫೈನಲಿ ನಾವು ತಿರುಮಲಗೆ ರೀಚ್ ಆದ್ವಿ. ಸೊ ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸೊ ಬಂದ್ವಿ, ರೀಚ್ ಆದ್ವಿ. ಇಲ್ಲೆಲ್ಲ ಫಾಲ್ಸ್ ನೋಡಿಕೊಂಡು ತಿರುಪತಿ ದೇವ್ರಿಗೆ ಕೈ ಮುಕ್ಕೊಂಡು ನಮಗೆ ಅಲೌಟ್ ಆಗಿದ್ದಂಥ ರೂಮ್ಗೆ ನಾವು ಹೊರಡಬೇಕಿತ್ತು. ಅದಕ್ಕೆ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ, ಪೂರಿ, ಟೀ ತೊಗೊಂಡ್ವಿ. ಪೂರಿ ತುಂಬ ಚೆನ್ನಾಗಿತ್ತು, ಟೀ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ. ಸೊ ನಮಗೆ ಅಲೌಟ್ ಆಗಿದ್ದಂಥ ರೂಮ್ ರಾಮ್ ಬಗೀಚಾ ರೂಮ್. ಸೊ ದೇವಸ್ಥಾನದ ಹತ್ರನೇ ಇರೋವಂಥ ರೂಮು. ಸೊ ತುಂಬಾ ಖುಷಿ ಆಯಿತು ನಮಗಂತೂ ರೂಮ್ ಬೇಗ ಸಿಕ್ಕಿದ್ದಕ್ಕೆ. ದರ್ಶನಕ್ಕೆ ಹೊರಟು ಬಂದ ಮೇಲೆ ನನ್ನ ಮಗನಿಗೆ ಸ್ವಲ್ಪ ಸಫಕೇಷನಿಂದ ಸುಸ್ತಾಗ್ಬಿಟ್ಟು ಸ್ವಲ್ಪ ತೊಗೊಂಡು ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ ನಾನು ಕೂಡ ಟೀ ಮುಗಿಸ್ಕೊಂಡು ಈವ್ನಿಂಗ್ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನಾವು ಔಟಿಂಗ್ ಹೋಗೋಣ ಡಿನ್ನರ್ಗೆ ಅಂತ ರೆಡಿ ಆದ್ವಿ. ಈ ಕುರ್ತಿನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲೂ ನನಗೆ ಟೀ ಇಷ್ಟ ಆಗ್ತಾರಲ್ಲ, ಈ ರಾಮ್ ಬಗೀಚಾ ರೈಟ್ ಸೈಡಲ್ಲಿ ಒಂದು ಟೀ ಸ್ಟಾಲ್ ಇದೆ, ಅಲ್ಲೊಂದೇ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಗಂಟಾನಾದ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೆವಿ ಕ್ರೌಡೇ ಇದ್ದರು. ಭಾನುವಾರ ಆಗಿತ್ತು, ಏಕಾದಶಿ ಇದ್ರಿಂದ ತುಂಬಾ ಜನ ಇದ್ದರು. ನಮಗಂತೂ ಸಾಕಾಗೋಯಿತು. ಅದೆಲ್ಲದ್ರ ಮಧ್ಯೆ ನಮಗೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ತಿರುಪತಿ ತಿಮ್ಮಪ್ಪನ ದರ್ಶನ ಅಂತೂ ಸೂಪರಾಗಾಯಿತು. ನನ್ನ ಮಗನಿಗೆ ಅಲ್ಲೇ ಕೂತ್ಕೊಂಡು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಅಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ರು. ಈ ಒಂದು ವರಾಂಡದಲ್ಲಿ ಕೂತ್ಕೊಂಡು ದೇವ್ರು ನೆನೆಸ್ಕೊಳ್ಳೋದೇ ಒಂದು ಪುಣ್ಯ ಅಲ್ವಾ. ನಾನು ನನ್ನ ಮಗನ ಕರ್ಕೊಂಡು ರೂಮ್ಗೆ ರೀಚ್ ಆದೆ. ನನ್ನ ಹಸ್ಬೆಂಡ್ ಡಿನ್ನರ್ನ ತೊಗೊಂಡು ಬಂದರು. ಆದಷ್ಟು ಬೇಗ ನಾನು ಇದ್ರದ್ದು ಲೆಂತಿ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆಲ್ಲ ಫ್ರೀ ಆದಾಗ ಒಂದು ಸತಿ ಹೋಗಿ ಚೆಕ್ ಮಾಡಿ. ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ವಿ. ಸೊ ಟೀ ಮುಗಿಸ್ಕೊಂಡು ನಾವು ಹೊರಡಬೇಕಿತ್ತು. ಏನೇ ಲಗೇಜ್ ಇದ್ದರೂ ಅದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡೋದು. ಆದರೆ ಹೋಗಿ ಬರೋವರೆಗೂ ನನ್ನ ಹಸ್ಬೆಂಡೇ ಲಗೇಜ್ನೆಲ್ಲ ಕ್ಯಾರಿ ಮಾಡ್ತಾರೆ. ಮನೆಯಿಂದ ಬಿಟ್ಟು ಮನೆಗೆ ಸೇರೋವರೆಗೂ ಪಾಪ ಅವರೇ ಕ್ಯಾರಿ ಮಾಡ್ತಾರೆ. ಸೊ ಮತ್ತೆ ನಾವು ಟೀ ಮುಗಿಸ್ಕೊಂಡು ಹೊರಟ್ವಿ ತಿರುಪತಿಗೆ. ಬೆಟ್ಟದಿಂದ ಕೆಳಗಿಳಿಬೇಕು. ಸೊ ಕೊನೆಯದಾಗಿ ಕೈ ಮುಕ್ಕೊಂಡು ನಾವು ಬೆಂಗಳೂರಿಗೆ ರೀಚ್ ಆಗಬೇಕು. ಸೊ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡೆಲ್ಲ ಹೊರಟ್ವಿ ತಿರುಪತಿಗೆ. ನೋಡಿ, ಇಲ್ಲಿ ಆಂಜನೇಯನ ಟೆಂಪಲ್ ಬರುತ್ತೆ. ಸೊ ನಾನು ವೀಡಿಯೋ ತೆಗೆದು ಅದು ವೀಡಿಯೋ ಆನ್ ಮಾಡೋ ಅಷ್ಟೊತ್ತಿಗೆ ಆಂಜನೇಯ ಫುಲ್ಲು ಹೊರಟೆ ಹೋಗ್ಬಿಟ್ಟಿತ್ತು. ಸೊ ಬಂದ್ವಿ ನಾವು ತಿರುಪತಿಗೆ. 1 ಅವರ್ ಮುಂಚೆನೇ ಬಂದಿದ್ದರಿಂದ ಸ್ವಲ್ಪ ಹೊತ್ತು ಬಸ್ ಸ್ಟ್ಯಾಂಡಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಮಿಡ್ ಸ್ಟಾಪಲ್ಲಿ ಅಲ್ಲಲ್ಲಿ ಸಮೋಸ ತಿನ್ಕೊಂಡು ನೆಕ್ಸ್ಟು ನಮಗೆ ಲಂಚ್ ಬ್ರೇಕಲ್ಲಿ ಒಂದು ಒಳ್ಳೆ ಹೋಟೆಲ್ ಕರ್ಕೊಂಡೋದ್ರು. ಅಲ್ಲಿ ಫುಲ್ ಮೀಲ್ಸ್ ಜೊತೆಗೆ ಚಪಾತಿ ತಿಂದ್ಕೊಂಡು ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ನಾವು ಬೆಂಗಳೂರಿಗೆ ರೀಚ್ ಆಗಬೇಕು. ನಮಗೆ ಈ ದೇವಸ್ಥಾನದ ದರ್ಶನ ಅಂದರೆ ತುಂಬಾ ಖುಷಿ ಆಗುತ್ತೆ. ಪಾಸಿಟಿವಿಟಿ ಆಗಿರ್ಬೋದು, ನಾವು ಅಂದ್ಕೊಂಡಿದ್ದು ಒಳ್ಳೆಯದಾಗಿರ್ಬೋದು, ಎಲ್ಲನೂ ಆಗುತ್ತೆ. ಇದಾಗಿತ್ತು ನನ್ನ ತಿರುಪತಿಯ ಒಂದು ಸ್ಮಾಲ್ ಮಿನಿ ವ್ಲಾಗ್. ಎಲ್ಲರಿಗೂ ಒಳ್ಳೆಯದಾಗಲಿ.